ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಬೆಣ್ಣೆ ಮುರುಕು ಚಕ್ಲಿನ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ತುಂಬ ಈಸಿಯಾಗಿ ಇದನ್ನು ನಾವು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿಯನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ ನಂತರ ಇದನ್ನ ಇವಾಗ ಒಂದು ಜರಡಿಗೆ ಹಾಕಿ ನೀಟಾಗಿ ಗಾಳಿಸ್ಕೊಳ್ತಾ ಇದ್ದೀನಿ. ಗಂಟೆಲ್ಲ ಇರುತ್ತೆ, ಅದಕ್ಕೋಸ್ಕರ ಒಂಚೂರು ಗಂಟಿಲ್ದಿರೋ ಹಾಗೆ ನೀಟಾಗಿ ಇದನ್ನು ಗಾಳಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ಪುಟಾಣಿಯನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಖಾರ ಪೌಡರ್, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1/4 ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಈ ರೀತಿ ಕೈಯಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿ ಕರಗಿಸಿಟ್ಕೊಂಡಿರುವಂತಹ 2 ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ನೀವು ಬೆಣ್ಣೆ ಜಾಗದಲ್ಲಿ 2 ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಸಹಿತ ಸೇರಿಸ್ಕೊಳ್ಬೋದು. ನಂತರ ಸ್ಪೂನಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೈಯಿಂದ ಸೇರಿಸ್ಕೊಂಡಿರುವ ಸಾಮಗ್ರಿಗಳನ್ನ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಕೈಯಲ್ಲಿ ಈ ರೀತಿ ಮುಷ್ಟಿ ಕಟ್ಟಿ ಹಿಡಿದವಾಗ ಈ ರೀತಿ ಉಂಡೆ ಆಗಬೇಕು. ಇದು ಇವಾಗ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಹದವಾಗಿದೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಾರ್ದು. ಸ್ವಲ್ಪನೇ ನೀರನ್ನು ಮಧ್ಯದಲ್ಲಿ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಮೊದಲೇ ಬೆಣ್ಣೆನ ಸೇರಿಸ್ಕೊಂಡಿರೋದ್ರಿಂದ ಹಿಟ್ಟು ಕಲಿಸ್ಕೊಳ್ಳುವಾಗ ಮತ್ತೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ. ಹಾಗೆ ಡೈರೆಕ್ಟಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಬೆಚ್ಚಗಿರೋ ಬಿಸಿ ನೀರೇನು ಬೇಕಾಗಿಲ್ಲ, ತಣ್ಣೀರಲ್ಲೇ ನಾವು ಇದನ್ನು ಕಲಿಸ್ಕೊಳ್ಬೋದು. ಹಿಟ್ಟು ತುಂಬಾ ತೆಳುವಾಗೂ ಇರಬಾರ್ದು, ಹಾಗೆ ತುಂಬಾ ಗಟ್ಟಿನೂ ಆಗಿರಬಾರ್ದು. ಈ ರೀತಿಯಾಗಿ ಮೀಡಿಯಮ್ ಆಗಿದ್ರೆ ಸಾಕು. ನೋಡಿ, ಇವಾಗ ಹಿಟ್ಟನ್ನು ಕಂಪ್ಲೀಟಾಗಿ ಕಲಸಿ ಇಟ್ಟಾಗಿದೆ. ಹಿಟ್ಟು ಕಲಸಿದ ತಕ್ಷಣ ನಾವಿದನ್ನು ಸ್ವಲ್ಪ ಹೊತ್ತು ಬಿಡಬೇಕಂತೇನಿಲ್ಲ. ಹಿಟ್ಟು ಕಲಸಿದ ತಕ್ಷಣವೇ ನಾವಿದನ್ನು ಚಕ್ಲಿನ ಮಾಡ್ಕೊಳ್ಬೋದು. ನಂತರ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಉರುಳಿಸ್ಕೊಂಡು ಚಕ್ಲಿ ಮೇಕರ್ಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಲಿ ಮೇಕರ್ನ ಒಳಗಡೆ ಕೆಲವೊಬ್ಬರು ಎಣ್ಣೆನ ಸೇರಿಸ್ಕೊಳ್ತಾರೆ, ಚಕ್ಲಿ ಹಾಕೊಳ್ಳುವಾಗ ತುಂಬ ಈಸಿಯಾಗಿ ಬರಲಿ ಅಂತ ಹೇಳಿ. ನೀವು ಬೇಕಿದ್ರೆ ಎಣ್ಣೆನ ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ಚಕ್ಲಿ ಹಿಟ್ಟನ್ನು ಚಕ್ಲಿ ಮೇಕರ್ ಒಳಗಡೆ ಕಂಪ್ಲೀಟಾಗಿ ತುಂಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಈ ಕಡೆ ಗ್ಯಾಸ್ ಮೇಲೆ ಚಕ್ಲಿನ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಹೇಳಿ ಒಂದ್ಸಲ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಳ್ಬೇಕು. ಎಣ್ಣೆ ಕಾದಿದೆ. ಇವಾಗ ಚಕ್ಲಿ ಹಿಟ್ಟನ್ನು ನೀಟಾಗಿ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿರುತ್ತೆ, ಸ್ವಲ್ಪ ನಿಧಾನವಾಗಿ ಇದನ್ನು ಸೇರಿಸ್ಕೊಳ್ಬೇಕು. ಚಕ್ಲಿ ಮಾಡುವಾಗ ಸಾಮಾನ್ಯವಾಗಿ ಕೆಲವೊಂದು ಸಲ ಚಕ್ಲಿ ಗಟ್ಟಿಯಾಗಿ ಬರುತ್ತೆ. ಯಾಕಂತಂದರೆ ನಾವು ಸರಿಯಾದ ಅಳತೆಯಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿರಲ್ಲ. ನಾನು ಹೇಳಿದ ಅಳತೆಯಲ್ಲಿ ಕರೆಕ್ಟಾಗಿ ನೀವು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಚಕ್ಲಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಸಾಫ್ಟಾಗಿ ಬರುತ್ತೆ. ಚಕ್ಲಿ ಹಿಟ್ಟನ್ನು ಎಣ್ಣೆಗೆ ಸೇರಿಸ್ಕೊಂಡ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಿಧಾನವಾಗಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಗ್ತಾ ಬರುತ್ತೆ. 2 ಕಡೆಯಲ್ಲೂ ಬೇಯಿಸ್ಕೊಂಡ ನಂತರ ಎಣ್ಣೆಯಿಂದ ಇದನ್ನು ತೆಗಿತಾ ಇದ್ದೀನಿ. ತುಂಬಾ ಸಾಫ್ಟಾದ ಮತ್ತು ಗರ್ಗರಿಯಾದ ಬೆಣ್ಣೆ ಮುರುಕು ಚಕ್ಲಿ ರೆಡಿಯಾಗಿದೆ. ಇವಾಗ ಈ ಬೆಣ್ಣೆ ಮುರುಕು ಚಕ್ಲಿನ ನಾವು ಬರೀ 10 ರಿಂದ 15 ನಿಮಿಷದಲ್ಲಿ ಇದನ್ನು ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮತ್ತು ಸಾಫ್ಟಾಗಿ ಇದನ್ನು ಮಾಡ್ಕೊಳ್ಬೋದು ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಚನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ. ನೋಡಿದ್ರಲ್ವ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಬೆಣ್ಣೆ ಮುರುಕು ಚಕ್ಲಿನ ಎಷ್ಟು ಸುಲಭವಾಗಿ ಮಾಡೋದು ಅಂತ ಹೇಳಿ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಆ್ಯಂಡ್ ಕಮೆಂಟ್ ಆಗಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕಿಂಗ್.